ಯಾವುದೇ ಮನುಷ್ಯ ಯಾವುದೇ ಊರಲ್ಲಿ ಹೇಳಿದ್ರೆ ಯಾವುದೇ ಊರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅಂದಾದರೆ ಯಾವುದೇ ಊರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಮನೆಯಲ್ಲಿ ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಗೂಗಲಲ್ಲಿ ನಿಮ್ಮ ಏನೋ ಫೋನ್ಪೇ ಗೂಗಲ್ ಪೇಲಲ್ಲಿ ಯಾರೋ ದುರ್ಗಾಸ್ಥಳ ಕಡೆ ಇರೋ ಅಂತೇಳಿ ನಿಮಗೆ ಊರಿಗೆ ಬಂದು ನಿಮ್ಮ ಗ್ರಾಮಕ್ಕೆ ಬಂದು ನಿಮ್ಮ ಮನೆಗೆ ಬಂದು ಚೀಟಿ ಕೊಟ್ಟಲ್ಲಿ ನಿಮ್ಗೆ ಯಾರೋ ಮೋಸ ಮಾಡಿದರೆ ಅದಕ್ಕೆ ನಾವು ಕಾರಣಕರ್ತರಲ್ಲ. ನೆನಪಿರಲಿ ನಿಮಗೆಲ್ಲ, ಯಾವುದೇ ಊರಲ್ಲಿ ಯಾವುದೇ ಗ್ರಾಮದಲ್ಲಿ ಯಾವುದೇ ಥರ ಯಾರಾದ್ರೂ ನಿಮಗೆ ತಿಳಿಯೋದೆ ಮಾಡಿ ನಾವು ದುರ್ಗಾಸ್ಥಳ ಕಡೆ ಇರೋಂದರೆ ನನ್ನ ತಮ್ಮಗಳೆಲ್ಲ ನಾನು ಬಂದರೂ ₹1 ಹಣ ಯಾರಿಗೂ ಕೊಡ್ಕೊಡ್ದು. ಯಾವುದೇ ಟೋಲಾಗಲಿ ಯಾವುದೇ ಡಿಪಾರ್ಟ್ಮೆಂಟಾಗಲಿ ಯಾವುದೇ ಸಂಘದಲ್ಲಾಗಲಿ ಯಾವುದೇ ಆಫೀಸಾಗಲಿ ನಾವು ₹1 ಎಲ್ಲೂ ನಿಮಗೆ ದುರ್ಗಾಸ್ಥಳ ಕಡೆ ಇರೋಂಥ ನಾವು ನಿಮ್ಮನ್ನ ಕೇಳಿರಲ್ಲ, ಕೇಳಿಸಿರಲ್ಲ. ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೆ ನಾನೇ ಫೋನ್ ಮಾಡಿ ಹೇಳ್ತೀನಿ, ಏನಂತ ಕಷ್ಟ ಇದ್ದಾರೆ ಅಂತಕ್ಕಂಥವ್ರು ಇದ್ದರೆ ನೀವೇ ನಿಮಗೆ ಯಾರಾದರೂ ಬಂದು ನಾವು ಅಣ್ಣನ ಕಡೆಯರೋ ನಾವು ಅವರು ನಮ್ಮ ತಮ್ಮನ ಕಡೆಯರೋ ಹಿಂಗೆ ಹೇಳಿ ಕಳಿಸ್ಯಾರ ಅಣ್ಣರು ಅಂದರೆ ಫೋನ್ ಮಾಡಿಕೊಡಿ ಅಂತ ಕೇಳಿ ನೆನಪಿರಲಿ ನಿಮಗೆಲ್ಲ. ಏನಂತ ಹೇಳ್ತೀರಿ, ಯಾರಾದರೂ ಬಂದು ನಿಮ್ಗೆ ಗೊತ್ತಿಲ್ಲ ನನ್ನ ಹಂಗೆ ಮಾಡಿ ಯಾರು ಹಂಗೆ ಮಾಡ್ಕೊಂಡ್ರೆ ಯಾರಾದರೂ ಮಾಡಿದರೆ ಅವ್ರಿಗೆ ನನಗೆ ಫೋನ್ ಮಾಡೋಕ್ಕೆ ಹೇಳಿ. ಅವ್ರ ಫೋನಲ್ಲಿ ನೀವು ಅವ್ರ ಫೋನಲ್ಲಿ ಫೋನ್ ಮಾಡಿಸಿ ನನಗೂ ಮಾತಾಡ್ಬೇಕು. ದಯವಿಟ್ಟು ಕೇಳ್ತಾರ ಕೇಳಲ್ವ ಗೊತ್ತಾಗತ್ತಾ? ಇನ್ನು ಉಳಿದಂತೆ ಯಾರಾದರೂ ಒಬ್ಬ ಯಾವುದೋ ಮನುಷ್ಯ ದೇವ್ರ ಮಾಡೋನಾಗಲಿ ಗೊಂಬೆ ಮಾಡೋನಾಗಲಿ ಶಾಸ್ತ್ರಗಳನ್ನಾಗಲಿ ಅರ್ಥ ಆಗುತ್ತಾ? ದೇವ್ರ ಮಾಡೋನಾಗಲಿ ಗೊಂಬೆ ಮಾಡೋನಾಗಲಿ ಶಾಸ್ತ್ರಗಳನ್ನಾಗಲಿ ನನ್ನ ಜೊತೆ ಫೋಟೋ ಇಟ್ಕೊಂಡು ನನ್ನ ಫೋಟೋ ಎಡಿಟ್ ಮಾಡ್ಕೊಂಡು ನನ್ನ ಪಕ್ಕ ನಿಂತ್ಕೊಂಡಿದ್ರೆ ನನ್ನ ಕೈ ಹಾಕ್ಸ್ಕೊಂಡಿದ್ರೆ ನಾನು ಪ್ರತಿಯೊಬ್ಬರೂ ಒಂದೇ ಥರ ನೋಡೋದು. ಯಾರು ಬಂದರೂ ಕೈ ಹಾಕ್ತೀನಿ, ಯಾರು ಬಂದು ಮಾತಾಡಿಸ್ತೀನಿ, ಯಾರು ಬಂದು ನೀವು ಅದನ್ನು ದುರುಪಯೋಗ ಪಡಿಸ್ಕೊಂಡು ಯಾರಿಗಾರ ಮೋಸ ಮಾಡ್ತಿದ್ರೆ ನಾವಂತೂ ಸುಮ್ಕಿರಲ್ಲ, ಮೋಸ ಮಾಡಿಕೊಡ್ದು. ಒಂದು ವೇಳೆ ಅದನ್ನ ನೋಡಿ ನೀವು ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವನಪ್ಪ ನಾನು ಫೋಟೋ ಹಾಕೊಂಡಾನೆ ಅಂತೇಳಿ ಬಣ್ಣ ಹಾಕ್ತೀನಿ, ಮಾಟ ಮಾಡ್ತೀನಿ, ಶಾಸ್ತ್ರ ಹೇಳ್ತೀನಿ, ಸ್ವಾಮಿಯರಿದ್ದಾರೆ ಅಂತೇಳಿ ಸ್ವಾಮಿಯರು ಸಪೋರ್ಟ್ ಇದ್ದಾರೆ ಅಂತ ನೀವು ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಥರ ಇದೆ ನಾವು ಮಾಡೋದೇ ಇಲ್ಲ. ಆ ಥರ ಮಾಡಿದ್ರೆ ನಮ್ಗೆ ಹೇಳ್ಬೇಕು ದಯವಿಟ್ಟು. ಯಾರಾದರೂ ನಿಮಗೆ ನಮ್ಮ ಫೋಟೋ ಇಟ್ಕೊಂಡು ನಮ್ಮ ಹೆಸರು ಹಿಡ್ಕೊಂಡು ದುರ್ಗಾ ಹೆಸರು ಹಾಕೊಂಡು ಯಾರೋ ಮನೆ ಹೇಳ್ತಾ ಇದ್ದೀನಿ ದೇವ್ರು ನಾನು ಸ್ಥಾಪನೆ ಮಾಡಿದೆ ಅದು ದೇವ್ರು ಸ್ಥಾಪನೆ ಮಾಡಿ ಕರ್ಕೊಂಬಂದು ಊದ್ಬಿಡ್ತೀನಿ ಅಲ್ಲಿ ಇಲ್ಲೇ ನಾನು. ಯಾರೋ ದುರ್ಗಾಸ್ಥಳ ಬಗ್ಗೆ ಅವಯನ ಮಾಡಿದರೆ ದೇವ್ರ ಸ್ಥಾಪನೆ ಮಾಡಿದ್ದು ಯಾವನಾರ ಬಂದರೆ ಅವ್ನು ತಾಕತ್ತಿರ ಬರಲಿ. ಯಾವನ ಮನೆ ಹೇಳ್ತಾ ಇದ್ದಂತೆ ದೇವ್ರು ನಾನು ಸ್ಥಾಪನೆ ಮಾಡಿದ್ದೀನಿ ಅಂತ. ಯಾವನು ಸ್ಥಾಪನೆ ಮಾಡಿಲ್ಲ, ನಾವೇ ಸ್ಥಾಪನೆ ಮಾಡಿ ದೇವ್ರು ನಮಗೆ ಸಿಕ್ಕಿರೋದು. ನೀವು ಮೋಸ ಹೋದು ನಾವು ಕಾರಣ ಅಲ್ಲ. ಯಾರಾದರೂ ಒಬ್ಬ ನನ್ನ ಫೋಟೋ ಹಾಕೊಂಡಿದ್ದ, ನನ್ನ ಹೆಸರು ಹಾಕೊಂಡ, ಮೇಕಪ್ ಮಾಡ್ಕೊಂತಾನೆ, ಬಣ್ಣ ಹೊಡಿತಾನೆ, ಶಾಸ್ತ್ರ ಹೇಳ್ತಾನೆ, ದೇವ್ರು ಮಾಡ್ತಾನೆ ಅಂದರೆ ಅದು ನಾನು ಅದಕ್ಕೆ ಸಪೋರ್ಟ್ ಮಾಡಿರಲ್ಲ. ಅದು ವೈಯಕ್ತಿಕ ವಿಚಾರ. ನಿಮ್ಮ ಜಗಳ ಹಾಕೊಂಡು ನಂಗೆ ಅಣ್ಣ ಸಪೋರ್ಟ್ ಇದ್ದಾರೆ ಅಂತ ಮಾಡಿದ್ರೆ ಅದಕ್ಕೆ ನಾವು ಕಾರಣಕರ್ತರಲ್ಲ. ಒಂದು ವೇಳೆ ಯಾವ್ದಾರು ಮನೆಗೆ ಪ್ರೀತಿನ ನಾನು ಮನೆಗೆ ಓಡ್ತೀನಿ, ಆ ಮನೆಗೆ ಹೋದ ತಕ್ಷಣ ನೀವು ಪಕ್ಕ ಮನೆ ಎದುರಿಸೋದು ಅನ್ಬಂದಿತ್ತು ಅಂತ ಹೇಳೋದು. ಎದುರಿಸೋದು ನೀವು ಮಾಡಬಾರ್ದು. ಒಂದು ವೇಳೆ ನೀವು ಭಕ್ತರು ಹೆದರಿಕೆಬಾರ್ದು. ಭಕ್ತರೇ ನೀವು ಅಣ್ಣ ನಾನು ಏನಕ್ಕೆ ಪ್ರೀತಿಯ ಮನೆಗೆ ಬಂದಿರ್ತೀನಿ, ಆ ಪಕ್ಕ ಮನೆ ನೀವು ತಿಳ್ಕೊಬೇಡಿ ಅಣ್ಣ ಅವ್ರಿಗೆ ಸಪೋರ್ಟ್ ಮಾಡೋಕೆ ಬಂದಿರ್ತೀನಿ ಅಂತ ಯಾವುದೇ ಕಾರಣಕ್ಕೂ ಇಲ್ಲ. ಇಲ್ಲಿ ಯಾವ ಥರ ಸಪೋರ್ಟು ಇಲ್ಲ. ಇಡೀ ಕರ್ನಾಟಕದಲ್ಲಿ ಇಡೀ ಭೂಮಿ ಮೇಲೆ ದುರ್ಗಾಸ್ಥಳ ಅಂತ ನಮ್ಮ ದೇವಸ್ಥಾನ ಒಂದೇ. ಯಾವನಿಗೂ ಬಣ್ಣ ಹಾಕ್ಕೊಟ್ಟಿಲ್ಲ, ಯಾವನು ಮೇಕಪ್ ಹಾಕ್ಕೊಡಲ್ಲ, ಯಾವೊಂದು ಏನು ನಡೆಸಿರಲ್ಲ. ನಿಮ್ಮ ಗ್ರಾಮದಲ್ಲಿ ನಿಮ್ಮ ಊರಲ್ಲಿ ನೀವು ನಮ್ಮ ಸೆಕೆಂಡ್ ನೀವು ವೈಯಕ್ತಿಕ ಗಲಾಟೆ ಮಾಡ್ಕೊಂಡು ಎದುರಿಸಿರೆ ಇಲ್ಲಿ ಸರಿಯಾಗಲ್ಲ. ನೆನಪಿಡಿ, ಯಾರು ಎದುರು ಅವಶ್ಯಕತೆ ಇಲ್ಲ. ಯಾರೊಬ್ಬ DP ಹಾಕೊಂಡಿದ್ದ, ಫೋಟೋ ಹಾಕೊಂಡಿದ್ದ, ಮೈ ಮೇಲೆ ಅಣ್ಣ ಹಂಗೆ ನನ್ನ ಫೋಟೋ ಹಾಕಿದೆ, ನನ್ನ ಕೈಯಾಗ ಕುಲ್ಕಿದೆ ಅಂತ ನೀವು ಬಣ್ಣ ಹಾಕೊಂಡು ಮಾಡಿ ಶಾಸ್ತ್ರ ಮಾಡಿ ಯಾರಿಗಾರ ಎದುರಿಸಿರೆ ನನಗೆ ಗೊತ್ತಾದ್ರೆ ನಾನಂತೂ ಏನು ಬರೋಕೆ ಅದೇ ಮಾಡೋದು. ಗೊತ್ತಾಯ್ತಾ? ನೀವು ಯಾರು ಮೋಸ ಹೋಗ್ಬಾರ್ದು. ನೆನಪಿಟ್ಟು ನಿಮಗೆ ನಿಮ್ಮ ಮನೆ ಪಕ್ಕ ಮನೆ ಬಂದರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂದ್ಕೊಳ್ಳೇಬೇಡಿ. ನಿಮ್ಮನೆ ಇವತ್ತು ನೀವು ಕರೆದ್ರೆ ನಿಮ್ಮ ವೈಯಕ್ತಿಕ ವಿಚಾರ. ಈಗ ನಿಮ್ಗೆ ಶುರುವಾಗುತ್ತೆ, ಮೊನ್ನೆ ದೂರ ಹೋಯ್ತು ನಂಗೆ ಗೊತ್ತಾಗಿಲ್ಲ ವಿಚಾರ. ಯಾರೊಬ್ಬ ನಾನು ಫೋಟೋ ಹಾಕೊಂಡ್ಬಿಟ್ಟಾನೆ, ಅವ್ನು ಬಣ್ಣ ಹಾಕ್ತೀನಿ ಅಂತ ಇದು ಊರೇ ಎದುರಿಸ್ತಾನಂತೆ ದುರ್ಗಾ ಗುರುಗಳಿದ್ದಾರೆ. ಎದುರಾಗ ನೀವು ಗುಬ್ಬುಗಳು ಇಲ್ಲಿ ಸರ್ವರು ಸಮಾನರೇ. ನನಗೆ ನೀವು ಒಂದೇ ಅವರು ಒಂದೇ. ಫೋಟೋ ಹಾಕಂತ ಅವ್ನಿಗೆ ಕೊಡೋಲ್ಲ. ಸಾಮಾನ್ಯ ಒಂದು ಸೆಲ್ಫಿ ತಗೊಂಡ್ಬಿಡ್ತಾನೆ, ಫೋಟೋ ಕಂಪ್ಯೂಟರ್ ಎಡಿಟ್ ಮಾಡಿಬಿಡ್ತಾನೆ. ಯಾವುದೇ ಊರಲ್ಲಿ ಈ ಥರ ವ್ಯವಸ್ಥೆ ಮಾಡಿರಲ್ಲ. ನೆನಪಿರಲಿ ನಿಮಗೆ, ಇಲ್ಲಿ ಏನು ಆ ಥರ ವ್ಯವಸ್ಥೆ ಇರಲ್ಲ. ನಾನು ನಿಮಗೂ ಮಗ, ನಿಮಗೂ ಅಣ್ಣ, ನಿಮಗೂ ತಮ್ಮ, ಅವ್ರಿಗೆ ಎಷ್ಟು ಪ್ರೀತಿ ನಿಮಗೂ ಅಷ್ಟು ಪ್ರೀತಿ ಇರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಊರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಮನೆಯಲ್ಲಿ ಬಣ್ಣ ಹಾಕ್ತೀನಿ ನಾನು, ದೇವ್ರು ಮಾಡ್ತೀನಿ ನಾನು, ಗೊಂಬೆ ಮಾಡ್ತೀನಿ ನಾನು, ಶಾಸ್ತ್ರ ಹೇಳ್ತೀನಿ ಅಂತೇಳಿ, ಅಥವಾ ದೇವ್ರು ಬರುತ್ತೆ ನನಗೆ ದುರ್ಗಮ್ಮ ಬರುತ್ತೆ ಅಂದರೆ ಎಲ್ಲೂ ದುರ್ಗಮ್ಮ ಬಂದಿರಲ್ಲ. ಈ ದುರ್ಗಾಸ್ಥಳ ದುರ್ಗಮ್ಮ ಯಾರ ಮೈ ಮೇಲೆ ಬರಲ್ಲ, ಯಾರ ಮೇಲೆ ಬಂದಿರಲ್ಲ. ಅದು ಹೊಲಮೆ ಯಾರೋದು ನನಗೆ ಸಿಕ್ಕಿರೋದು. ನನಗೆ ನಾನು ದೇವ್ರು ಬರುತ್ತೆ ಅಂತ ಎಲ್ಲೂ ಯಾರು ₹1 ಕೇಳಿಲ್ಲ. ಯಾರನ್ನು ನೀವು ಬರ್ರಿಂದಿಲ್ಲ, ಯಾರನ್ನು ಹೋಗ್ಬಾರ್ದಿಂದಿಲ್ಲ, ಯಾರು ಎದುರಿಸಿರಲ್ಲ, ಎದುರಿಸೋದು ಇಲ್ಲ. ನೆನಪಿರಲಿ ನಿಮಗೆ. ಯಾರೊಬ್ಬ ಫೋಟೋ ಹಾಕ್ಕೊಂಡು ಮನೆ ಚಿಕ್ಕನಾಯಕನಹಳ್ಳಿ ಹತ್ರ ಯಾವುದೋ ಊರವರು ಮಾಡಿರಂತೆ, ಫೋಟೋ ಹಾಕ್ಕೊಂಡು ನಾನು ದೇವ್ರು ಮಾಡ್ತೀನಿ, ಶಾಸ್ತ್ರ ಹೇಳ್ತೀನಿ, ನಾನು ಅಣ್ಣ ಸಪೋರ್ಟ್ ಇದೆ ಅಂದರೆ ಯಾವುದೇ ಕಾರಣಕ್ಕೂ ಯಾರಿಗೂ ನಾನು ಸಪೋರ್ಟ್ ಇಲ್ಲ. ನನಗೆ ಎಲ್ಲರೂ ಒಂದೇ. ಇದೊಂದು ನಿಮಗೆ ತಲೆಯಲ್ಲಿ ಹೋಗಲಿ. ಆಮೇಲೆ ಯಾರು ಫೋನ್ಪೇ ಮಾಡು, ಗೂಗಲ್ ಪೇ ಮಾಡು ಅಂತಾರೆ ಅಂತ ಸುಮ್ಮನೆ ಫೋನ್ಪೇ ಗೂಗಲ್ ಪೇ ಯಾರಿಗೂ ಮಾಡಬೇಡಿ. ನೀವು ಇಲ್ಲಿ ಬಂದು ಒಂದಾಗಿ ನಂಬರ್ ಕೊಟ್ಟೋಗೋದು, ನಂಬರ್ ತೊಗೊಂಡೋಗೋದು ಮಾಡಬೇಡಿ. ಅದು ನಾವು ಜವಾಬ್ದಾರಲ್ಲ. ದುರ್ಗಾಸ್ಥಳಕ್ಕೆ ಬಂದರು ನೀವು ಇಲ್ಲಿ ಒಂದಾಗ್ಬಿಟ್ಟು ಇಲ್ಲಿಂದ ಒಂದಾಗ ಅಲ್ಲಿ ಹೋಗಿ ದುಡ್ಡು ವ್ಯವಹಾರ ಮಾಡಿದರೆ ಅದಕ್ಕೆ ನಾವು ಕಾರಣಕರ್ತರಲ್ಲ. ಯಾವುದೇ ಥರ ದುಡ್ಡಿನ ವ್ಯವಸ್ಥೆ, ಸಪೋರ್ಟಿನ ವ್ಯವಸ್ಥೆ, ಮಾಡ್ತ ವ್ಯವಸ್ಥೆ, ಮಂತ್ರ ವ್ಯವಸ್ಥೆ ಎಲ್ಲೂ ಇರಲ್ಲ. ನಾವು ಮಾಟ ಮಂತ್ರ ಏನು ಮಾಡಲ್ಲ. ನಾವು ಯಾರಿಗೂ ಮಾಡೋರು ಬಿಡೋದು ಇಲ್ಲ. ಅರ್ಥ ಆಗುತ್ತಾ? ಯಾರಿಗೂ ಮಾಟ ಮಂತ್ರ ಮಾಡಿರಲ್ಲ, ಮಾಡಿಸೋದು ಇಲ್ಲ. ನೀವು ಸುಮ್ಮನೆ ಯಾರೋ ಅಣ್ಣನ ಫೋಟೋ ಹಾಕೊಂಡಾರ ಅಂತ ಅವ್ರಿಗೆ ಎದುರು ಅವಶ್ಯಕತೆ ಯಾವುದೇ ಗ್ರಾಮದಲ್ಲಿ ಇರಲ್ಲ. ಕರೆಕ್ಟಾಗಿ ಹೇಳಿ. ಒಂದೇ ₹1 ಯಾರಿಗೂ ಎಲ್ಲೂ ಕೊಡಬೇಡಿ.
ನಿಮಗೆ ದುಡ್ಡು ಸಹಾಯ ಮಾಡೋ ಆಸೆ ಇದ್ರೆ ಕಾಣಿಕೆ ಡಬ್ಬಿ ಬಂದು ಕಾಣಿಕೆ ಡಬ್ಬಿ ತೋರಿಸಿ, ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ. ದೇವ್ರ ಸೇರ್ತಾರೆ ಬರಲಿ, ಮಾಮೂಲಿ ಸೇರೆ ತನ್ನಿ. ಮತ್ತೆ 9 ಸರಿ ಬರಬೇಕಾ, ಅದು ಯಾವನ ಫೋಟೋ ಹಾಕಿಬಿಟ್ಟು 9 ಸರಿ ಹೋಗಿ ಅಂತ ಹೇಳಿದ್ರೆ 3 ಸರಿ ಹೋಗಿ ಏನಿಲ್ಲಪ್ಪ. ಯಾವನ ಹೇಳ್ತಾನೆ ಕೇಳಬೇಡಿ. 3 ಸರಿ ಬರಬೇಕಾ, 9 ಸರಿ ಬರಬೇಕಾ, 10 ಸರಿ ಬರಬೇಕಾ, ಏನೂ ಇಲ್ಲ. ಸಾಲ ಮಾಡ್ಕೊಂಡಂಗೆ ಬನ್ನಿ, ಪ್ರೀತಿದ್ದಾಗ ಬನ್ನಿ, ಬರಬೇಡಿ ಎಂದಿಲ್ಲ. ನಿಮ್ಮ ಮನೆ ಏನು ಗ್ಯಾಸ್ ತಗೊಂಬರ್ಬೇಕಾ, ಸಿಲಿಂಡರ್ ತಗೊಂಬರ್ಬೇಕಾ, ಕಾರ್ ಬಾಡಿ ಮಾಡ್ಕೋಬೇಕು, ಏನಿಲ್ಲ. ಅವಶ್ಯಕತೆ ಇದ್ದಾಗ, ಸಮಯ ಇದ್ದಾಗ ಸಾಲ ಮಾಡ್ದಂಗೆ ನಿಧಾನಕ್ಕೆ ಬಂದೋಗಿ. 9 ಸರಿ ಬರಬೇಕಾ, ಕಾರ ಹರಿಬೇಕಾ, ಏನು ಅಂತರ ಕಟ್ಟಬೇಕಾ, ಮಂತ್ರ ಕಟ್ಟಬೇಕಾ, ಏನಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವುದೇ ಮರ ಕಟ್ಟಂಗಿಲ್ಲ, ಏನೋ ಬಟ್ಟೆ ಬಿಟ್ಟು ಹೋಗಿಲ್ಲ. ಆಮೇಲೆ ಯಾರೊಬ್ಬ ಹೇಳ್ತಾನಂತೆ ಮನೆ 3 ಸರಿ ಬರಬೇಕು ಅಂತ, ಯಾವುದೇ ಕಾರಣಕ್ಕೂ ಇಲ್ಲ. ನೆನಪಿರಲಿ, ಯಾವುದೇ ಕಾರಣಕ್ಕೂ ಇರಲ್ಲ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಯಾರಿಗೊಂದು ರೂಪಾಯಿ ಹಾಕ್ಬೇಡಿ, ಗೂಗಲ್ ಪೇ, ಫೋನ್ಪೇ ಏನು ಮಾಡಬೇಡಿ. ಬಂದಾಗ ಸೇವ್ ಮಾಡಿ. ದಯವಿಟ್ಟು ನಿಮಗೆಲ್ಲ ಸಹಕಾರ ಮಾಡಿ ಏನಿದ್ರಿ, ನಿಮ್ಮ ಸಹಕಾರ ನಮ್ಮ ಸಲಹೆ ಇರಲಿ. ಮತ್ತೊಮ್ಮೆ ಹೇಳ್ತೀನಿ, ಯಾರೋ ಹತ್ರ ಮಾಡಿ ಸಿಗಾಕೊಂಡ್ರೆ ನಾನಂದ್ರೆ ನಿಮ್ಗೆ ಸುಮ್ಮಬಿಡಲ್ಲ. ನಮ್ಮ ಹೆಸರು ಹೇಳ್ಕೊಂಡು ಮಾಡಿ ನಮಗೆ ಸಿಗಾಕೊಂಡ್ರೆ ಬಂದಾಗ ಪರಿಣಾಮ ನೀವೇ ಯೋಚನೆ ಮಾಡ್ತೀರಾ. ಗೊತ್ತಿರುತ್ತೆ ಯಾರೋ ಬಂದು ಅದನ್ನ ಹೇಳ್ತೀನಿ. ಒಂದು ದಿವಸ ಯಾರೋ ಬರ್ತಾನೆ, ದೇವ್ರು ಏನು ಮಾಡುತ್ತೆ ಅಂತ ಅಹಂಕಾರ ಮಾಡಿ, ದೇವ್ರನ್ನ ಮುಟ್ಟಿ ಅಹಂಕಾರ ಮಾಡ್ಕೊಂಡು ಮಗುನೇ ಕಳ್ಕೊಂಡಿದ್ದಾರೆ. ಇಲ್ಲಿ ಏನು ಮಾಡುತ್ತೆ ಅಂತ ಹೇಳಿ ಕಾಲನೇ ಕಟ್ಟೋದಾರಿದ್ದಾರೆ, ಕಂಪ್ಲೇಂಟ್ ಕೊಟ್ಟು ಕಣ್ಣು ಕಳ್ಕೊಂಡಿದ್ದಾರೆ. ಈ ಥರ ನೀವು ಮಾಡ್ಕೊಂಡ್ರೆ ನಿಮ್ಮ ಮನೆ ಬರ್ಗಳು. ದೇವರ ಸಾಕೊಂಡು ಎಲ್ಲೂ ಮೋಸ ಮಾಡೋಂಗಿಲ್ಲ. ಮೋಸ ಮಾಡಿ ನಾವು ಸುಮ್ಕಿರಲ್ಲ. ಅಂದಾದರೆ ಮತ್ತೊಮ್ಮೆ ಹೇಳ್ತೀನಿ, ಯಾರು ಲೈವಲ್ಲಿ ನೋಡ್ತಿದ್ರು, ಆರ್ಡರ್ ಕೊಂಡು ಕಾರಕೊಂಡು ನೋಡ್ತಿದ್ದೀರಾ, ಯಾವ ಗ್ರಾಮದಲ್ಲಿ ನೀವು ಯಾರೋ ಮೋಸ ಮಾಡಿದ್ರೆ ಇವತ್ತು ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆ ಥರ ನಾನು ಈ ಥರ ಅವ್ರ ದುರಾಂಕಾರಗಳಿಗೆ, ಅವ್ರು 2 ಲಕ್ಷ ಮೋಸ ದುಡಿಸ್ಕೊಳೋರಿಗೆ ಬಣ್ಣ ಹಾಕ್ತೀವಿ ಅಂದ್ರೆ ನಾನು ಸಪೋರ್ಟ್ ಮಾಡಿರಲ್ಲ. ನೆನಪಿಲ್ಲ ನಿಮಗೆ? ಇಲ್ಲಿ ಎಲ್ಲರೂ ಒಂದೇ ಸಮ ಕರೆಕ್ಟಲ್ವಾ? ಯಾರಿಗೂ ಮೋಸ ಮಾಡಬೇಡಿ ದಯವಿಟ್ಟು. ಒಂದ್ಸರಿ ಇದು ಪ್ರಸಾದ ಕೊಡ್ತೀನಂತೆ, ನಿಧಾನಕ್ಕೆ ಊಟ ಮಾಡಿ, ಆಮೇಲೆ ಎಲ್ಲರೂ ನೋಡ್ತೀನಿ. ಒಂದೇ ಸರಿ ಹೇಳ್ತೀನಂತೆ, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ. ಆಮೇಲೆ ಹೆಂಗ್ ಗೊತ್ತಾ, ಊಟದ ಪ್ಲೇಟಾ ದಯವಿಟ್ಟು ಅಕ್ಕಿ ಕೊಡೋರು ನೀವೇ, ಬೆಲ್ಲ ಕೊಡೋರು ನೀವೇ, ಬೈಸ್ಕೊಂಡವ್ರು ನೀವೇ. ನಾವೇನ್ ಮಾಡಕ್ಕಾಗಲ್ಲ. ಕೆಲವರು ಬೈತೀನಿ, ಕೆಲವರು ಬೈಸ್ಕೊಂಡು ಹೋಗ್ತಾರೆ. ಕೆಲವರು ನನ್ನ ತಂಗಿ ತರ ಬರೀ ಪುಸ್ತಕತೆ ಬರ್ತಾರೆ ಮಗು ಆದ್ಮೇಲೆ.